ಯಾವ ಪ್ರಾಚೀನ ಶಾಸನವನ್ನು ಲಭ್ಯವಿರುವ ಮೊದಲ ಕನ್ನಡ ಶಾಸನವೆಂದು ಪರಿಗಣಿಸಲಾಗಿದೆ? ಉತ್ತರ ಹಲ್ಮಿಡಿ ಶಾಸನ. ಬಿಜಾಪುರದ ಯಾವ ಸುಲ್ತಾನನು ಬಿಜಾಪುರದಲ್ಲಿ ಗೋಲ್ ಗುಂಬಜ್ ಸಮಾಧಿಯನ್ನು ನಿರ್ಮಿಸಿದನು? ಉತ್ತರ ಮುಹಮ್ಮದ್ ಆದಿಲ್ ಶಾ. ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಯಾರು? ಉತ್ತರ ಮೂರನೇ ಶ್ರೀರಂಗ. ಬಹಮನಿ ಸುಲ್ತಾನರ ಸ್ಥಾಪಕರು ಯಾರು? ಉತ್ತರ ಅಲ್ಲಾವುದ್ದೀನ್ ಬಹಮನ್ ಶಾ. ಪ್ರಸಿದ್ಧ ಕನ್ನಡ ಮಹಾಕಾವ್ಯ ಸಂಗಮೇಶ್ವರ ಪುರಾಣವನ್ನು ರಚಿಸಿದವರು ಯಾರು? ಉತ್ತರ ಸರ್ವಜ್ಞ. ಐಹೊಳೆ ಶಾಸನವನ್ನು ರಚಿಸಿದವರು ಯಾರು? ಉತ್ತರ ರವಿಕೀರ್ತಿ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಉತ್ತರ ಕೆ.ಸಿ. ರೆಡ್ಡಿ. ಕೀರ್ತನೆಗಳಿಗೆ ಹೆಸರಾದ ಕನ್ನಡದ ಪ್ರಸಿದ್ಧ ಕವಿ ಮತ್ತು ಸಂಯೋಜಕರು ಯಾರು? ಉತ್ತರ ಪುರಂದರದಾಸರು. ಬೀದರ್ ಯಾವ ವಂಶದ ರಾಜಧಾನಿಯಾಗಿತ್ತು? ಉತ್ತರ ಬಹಮನಿ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಮೃತಪಟ್ಟ ವರ್ಷ ಯಾವುದು? ಉತ್ತರ 1799. ನಾಲ್ಕನೇ ಕೃಷ್ಣರಾಜ ಒಡೆಯರ್ ಕಾಲವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸುವರ್ಣಯುಗ. ಗದಾಯುದ್ಧ ಕೃತಿಯ ಕರ್ತೃ ಯಾರು? ಉತ್ತರ ರನ್ನ. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು? ಉತ್ತರ ಎಸ್. ನಿಜಲಿಂಗಪ್ಪ. ಪ್ರಾಚೀನ ಕರ್ನಾಟಕದಲ್ಲಿ ಯಾವ ರಾಜವಂಶವು ತನ್ನ ನೌಕಾಶಕ್ತಿಗೆ ಹೆಸರುವಾಸಿಯಾಗಿತ್ತು? ಉತ್ತರ ಕದಂಬರು. ಕರ್ನಾಟಕದ ಮೊದಲ ಸಾಮ್ರಾಜ್ಯ ಸ್ಥಾಪಿಸಿದ ರಾಜವಂಶ ಯಾವುದು? ಉತ್ತರ ಕದಂಬರು. ಮೈಸೂರು ರಾಜ್ಯದ ಹೆಸರು ಕರ್ನಾಟಕ ಎಂದು ಬದಲಾದ ವರ್ಷ ಯಾವುದು? ಉತ್ತರ 1973ರಲ್ಲಿ. ಚಾಲುಕ್ಯರ ರಾಜಧಾನಿ ವಾತಾಪಿ ಎಂದರೆ ಯಾವುದು? ಉತ್ತರ ಬಾದಾಮಿ. ಕರ್ನಾಟಕದಲ್ಲಿ ರಾಷ್ಟ್ರಕೂಟ ರಾಜವಂಶದ ಸ್ಥಾಪಕರು ಯಾರು? ಉತ್ತರ ದಂತಿದುರ್ಗ. ಕೆಂಪೇಗೌಡರು ಯಾವ ವಂಶಕ್ಕೆ ಸೇರಿದವರು? ಉತ್ತರ ಯಲಹಂಕ ನಾಡಪ್ರಭುಗಳು. ಸ್ವಾತಂತ್ರ್ಯ ಚಳವಳಿಯ ಕರ್ನಾಟಕದ ಸಿಂಹ ಎಂದು ಕರೆಯಲ್ಪಟ್ಟವರು ಯಾರು? ಉತ್ತರ ಗಂಗಾಧರ ದೇಶಪಾಂಡೆ. 10ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಯಾವ ರಾಜ್ಯವು ಪ್ರಸಿದ್ಧವಾಗಿದೆ? ಉತ್ತರ ರಾಷ್ಟ್ರಕೂಟ ಸಾಮ್ರಾಜ್ಯ. ಕರ್ನಾಟಕ ಮರುನಾಮಕರಣ ಕಾಯ್ದೆಯ ಮೊದಲು ಕರ್ನಾಟಕದ ಆರಂಭಿಕ ಹೆಸರೇನು? ಉತ್ತರ ಮೈಸೂರು. 12ನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ನಡೆದ ಸಾಮಾಜಿಕ ಕ್ರಾಂತಿಯ ನೇತೃತ್ವ ವಹಿಸಿದ ಸಂಸ್ಥೆ ಯಾವುದು? ಉತ್ತರ ಅನುಭವ ಮಂಟಪ. ಕನ್ನಡದ ಮೊದಲ ಚಲನಚಿತ್ರ ಯಾವುದು? ಉತ್ತರ ಸತಿ ಸುಲೋಚನಾ. ಕನ್ನಡ ಸಾಹಿತ್ಯದಲ್ಲಿ ಅಭಿನವ ಕಾಳಿದಾಸ ಎಂದು ಖ್ಯಾತರಾದವರು ಯಾರು? ಉತ್ತರ ಬಸವಪ್ಪ ಶಾಸ್ತ್ರಿ. ಕದಂಬರ ಲಾಂಛನ ಯಾವುದಾಗಿತ್ತು? ಉತ್ತರ ಸಿಂಹ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯಲ್ಪಡುವ ದುರಂತ ಘಟನೆ ಎಲ್ಲಿ ನಡೆಯಿತು? ಉತ್ತರ ಚಿಕ್ಕಬಳ್ಳಾಪುರದ ವಿದುರಾಶ್ವತ್ಥ. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಉತ್ತರ 1565ರಲ್ಲಿ ನಡೆದ ತಾಳಿಕೋಟ ಕದನ. ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕಾವ್ಯದ ಕರ್ತೃ ಯಾರು? ಉತ್ತರ ರನ್ನ. ಕಿತ್ತೂರು ದಂಗೆಯ ಸಮಯದಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿ ಮದ್ರಾಸ್ ಗವರ್ನರ್ ಆಗಿ ಸೇವೆ ಸಲ್ಲಿಸಿದರು? ಉತ್ತರ ಸರ್ ಥಾಮಸ್ ಮುನ್ರೋ.
ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನದಿಯ ಮೇಲಿರುವ ಆಲಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರೇನು? ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಮಾನ್ಯಖೇಟವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ರಾಷ್ಟ್ರಕೂಟ ವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಉತ್ತರ ಅಮೋಘವರ್ಷ ನೃಪತುಂಗ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮೈಸೂರು ಸಾಮ್ರಾಜ್ಯದ ನಡುವಿನ ಸಂಘರ್ಷಕ್ಕೆ ಕಾರಣವೇನು? ಉತ್ತರ ಆಂಗ್ಲೋ ಮೈಸೂರು ಯುದ್ಧಗಳು. ಕೃಷ್ಣರಾಜ ಸಾಗರ KRS ಅಣೆಕಟ್ಟನ್ನು ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿಸಿದ ಮೈಸೂರಿನ ದಿವಾನರು ಯಾರು? ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಯಾವ ರಾಜವಂಶವು ಪಟ್ಟದಕಲ್ಲಿನಲ್ಲಿ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿದೆ? ಉತ್ತರ ಚಾಲುಕ್ಯ ರಾಜವಂಶ. ಕನ್ನಡದ ಅತ್ಯಂತ ಹಳೆಯ ಶಾಸನ ಎಂದು ಗುರುತಿಸಲ್ಪಟ್ಟ ಹಲ್ಮಿಡಿ ಶಾಸನ ಯಾವ ವರ್ಷಕ್ಕೆ ಸೇರಿದಾಗಿದೆ? ಉತ್ತರ ಕ್ರಿಸ್ತಶಕ 450. ಪೊಲ್ಲಿಲೂರು ಕದನದಲ್ಲಿ ಟಿಪ್ಪು ಸುಲ್ತಾನನನ್ನು ಹಿಮ್ಮೆಟ್ಟಿಸಿದ ಬ್ರಿಟಿಷ್ ಅಧಿಕಾರಿ ಯಾರು? ಉತ್ತರ ಜನರಲ್ ಸರ್ ಐರ್ ಕೂಟ್. ಕರ್ನಾಟಕದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಮುಖ ಪ್ರಭಾವ ಏನು? ಉತ್ತರ ರೈಲ್ವೆ ಮತ್ತು ಆಧುನಿಕ ಶಿಕ್ಷಣದ ಪರಿಚಯ. ಬ್ರಿಟಿಷ್ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕದ ಪ್ರಮುಖ ಆಡಳಿತ ಕೇಂದ್ರ ಯಾವುದು? ಉತ್ತರ ಬೆಂಗಳೂರು, ಮೈಸೂರು ಸಂಸ್ಥಾನದ ಕೇಂದ್ರ. ಕನ್ನಡಕ್ಕಾಗಿ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಯಾರು? ಉತ್ತರ ಕುವೆಂಪು. 1894ರಲ್ಲಿ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟುವನ್ನು ಬರೆದವರು ಯಾರು? ಉತ್ತರ ಫರ್ಡಿನಾಂಡ್ ಕಿಟೆಲ್. ತಾಳಿಕೋಟ ಕದನದ ಸಮಯದಲ್ಲಿ ಆಳಿದ ವಿಜಯನಗರ ಚಕ್ರವರ್ತಿಯ ಹೆಸರೇನು? ಉತ್ತರ ಅಳಿಯ ರಾಮರಾಯ. ಹಲ್ಮಿಡಿ ಶಾಸನವು ಪ್ರಸ್ತುತ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಯಿತು? ಉತ್ತರ ಹಾಸನ. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಮಹಾಕವಿ ಪಂಪ. ಶಾತವಾಹನರ ಕಾಲದ ಪ್ರಮುಖ ವ್ಯಾಪಾರದ ಕೇಂದ್ರವಾಗಿದ್ದ ಕರ್ನಾಟಕದ ಸ್ಥಳ ಯಾವುದು? ಉತ್ತರ ಸನ್ನತಿ. ಹಂಪಿಯ ವಿರೂಪಾಕ್ಷ ದೇವಾಲಯದ ಮುಂದಿರುವ ಭವ್ಯವಾದ ಗೋಪುರವನ್ನು ನಿರ್ಮಿಸಿದವರು ಯಾರು? ಉತ್ತರ ಶ್ರೀಕೃಷ್ಣ ದೇವರಾಯ. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು? ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಕರ್ನಾಟಕದ ರಾಜ್ಯ ಏಕೀಕರಣವಾದ ದಿನಾಂಕ ಯಾವುದು? ಉತ್ತರ ನವೆಂಬರ್ 1, 1956. ಕರ್ನಾಟಕ ರಾಜ್ಯದ ಮೂಲ ಹೆಸರು ಯಾವುದು? ಉತ್ತರ ಮೈಸೂರು ರಾಜ್ಯ. ಏಷ್ಯಾದಲ್ಲೇ ಮೊದಲ ಬಾರಿಗೆ ಶಿವನಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು? ಉತ್ತರ 1902ರಲ್ಲಿ. ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಟ ಮಾಡಿದ ಪ್ರಮುಖ ನಾಯಕ ಯಾರು? ಉತ್ತರ ಆಲೂರು ವೆಂಕಟರಾವ್. ಹಂಪಿ ಯುನೆಸ್ಕೋ ವಿಶ್ವ ಪರಂಪರೆ ತಾಣವಾದ ವರ್ಷ ಯಾವುದು? ಉತ್ತರ 1986. ನಾಕುತಂತಿ ಕೃತಿಯ ಕರ್ತೃ ಯಾರು? ಉತ್ತರ ದ.ರಾ ಬೇಂದ್ರೆ. ಪಟ್ಟದಕಲ್ಲಿನ ದೇವಾಲಯಗಳು ಯಾವ ವಾಸ್ತುಶೈಲಿಯ ಸಂಯೋಜನೆಯನ್ನು ಹೊಂದಿದೆ? ಉತ್ತರ ದ್ರಾವಿಡ ಮತ್ತು ನಾಗರ. ವಿಧಾನಸೌಧದ ಶಿಲ್ಪಿ ಯಾರು? ಉತ್ತರ ಕೆಂಗಲ್ ಹನುಮಂತಯ್ಯ. ಕನ್ನಡದ ಮೊದಲ ಕಾದಂಬರಿ ಯಾವುದು? ಉತ್ತರ ಇಂದಿರಾಬಾಯಿ.